ನ್ಯೂಸ್ಗೆ ಸ್ವಾಗತ. ನಾನು ರಮೇಶ್ ಶ್ರೀನಿವಾಸ್. ಇದೀಗ ಹೆಡ್ಲೈನ್ಸ್. ನಿಲ್ಲಿಸಿದ್ದ ಸ್ಕೂಟಿಗೆ ಡಿಕ್ಕಿ ಹೊಡೆದ ಕಾರು, ಸಾಹಸವರೇ ಸಾವು, ಸವಾರ ಗಂಭೀರ. ಪಾವಂಚಿಯಲ್ಲಿ ಹೃದಯ ವಿದ್ರಾವಕ ಘಟನೆ. ಊರೂರು ಅಲೆದಾಡ್ತಾ ಇದ್ದ ಬೆಕ್ಕು ಮಾಲ್ಗೆ ಎಂಟ್ರಿ. ಮಂಗಳೂರಿನ ಫಾರಂ ಮಾಲ್ನಲ್ಲಿ ಕ್ಯಾಟ್ ದರ್ಬಾರ್ ಮಿಂಚು ಎಂದು ನಾಮಕರಣ ಮಾಡಿದ ಮಾಲ್ ಸಿಬ್ಬಂದಿ. ಕರೆಂಟ್ ಶಾಕ್ ಹೊಡೆದು ದಂಪತಿ ದುರಂತ ಅಂತ್ಯ. ಶಿವಮೊಗ್ಗ ತಾಲೂಕಿನ ಸೊರಬದಲ್ಲಿ ಘಟನೆ. ಬಟ್ಟೆ ಒಣ ಹಾಕುವ ತಂತಿಗೆ ಕರೆಂಟ್ ವೈರ್ ತಾಗಿ ಸಾವು. ಹಾಡುವಾಗಲೇ 2 ಕೋಟಿ ರೂಪಾಯಿ ದರೋಡೆ. ಬೆಂಗಳೂರಿನ ವಿದ್ಯಾರಣ್ಯಪುರಂನಲ್ಲಿ ಘಟನೆ. ಚಾಕು ತೋರಿಸಿ ನಗದು ದೋಚಿದ ಕಳ್ಳರು. ನಿಲ್ಲಿಸಿದ್ದ ಸ್ಕೂಟರ್ಗೆ ಕಾರು ಡಿಕ್ಕಿಯಾಗಿ ಸಾಹಸವರೇ ಸ್ಥಳದಲ್ಲಿ ಸಾವನ್ನಪ್ಪಿ ಸವಾರ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಮಂಗಳೂರು ಹೊರವಲಯದ ಮುಲ್ಕಿ ಸಮೀಪದ ಪಾವಂಚಿ ಬಳಿ ಶುಕ್ರವಾರ ನಡೆದಿದೆ. ಮೃತಪಟ್ಟವರನ್ನ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿರುವ ನಗರದ ಬಂಗ್ರಕೂಲೂರಿನ ನಿವಾಸಿಯಾಗಿರುವ 27 ವರ್ಷದ ಶ್ರುತಿ ಆಚಾರ್ಯ ಎಂದು ಗುರುತಿಸಲಾಗಿದೆ. ಸವಾರ ಶ್ರುತಿ ಆಚಾರ್ಯರವರ ತಂದೆ 52 ವರ್ಷದ ಗೋಪಾಲ್ ಆಚಾರ್ಯ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮೃತ ಶ್ರುತಿ ಅವರು ಚೆನ್ನೈನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಸಹೋದರನ ಅಂತ್ಯಕ್ರಿಯೆಗಾಗಿ ಊರಿಗೆ ಬಂದಿದ್ದ ಅವರು ಘಟನೆ ನಡೆದ ದಿನ ತಂದೆ ಗೋಪಾಲ್ ಆಚಾರ್ಯ ಜೊತೆ ಕಿನ್ನಿಗೋಳಿಯಲ್ಲಿ ಬ್ಯಾಂಕಿಗೆ ತೆರಳಿ ರಸ್ತೆ ಬದಿಯಲ್ಲಿ ರೈನ್ ಕೋಟ್ ಧರಿಸಲು ಸ್ಕೂಟರ್ ನಿಲ್ಲಿಸಿದ್ದಾಗ ಉಡುಪಿಯಿಂದ ಮಂಗಳೂರು ಕಡೆಗೆ ವೇಗವಾಗಿ ಬರ್ತಾ ಇದ್ದ ಕಾರು ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಊರೂರು ಅಲೆದಾಡ್ತಾ ಇದ್ದ ಬೀದಿ ಬೆಕ್ಕೊಂದು ಅಚಾನಕ್ ಮಂಗಳೂರಿನ ಪಾಂಡೇಶ್ವರದ ಫಾರಂ ಮಾಲ್ಗೆ ಎಂಟ್ರಿ ಕೊಟ್ಟಿದ್ದು ಇದೀಗ ಅಲ್ಲಿಯೇ ದಿನ ಕಳೀತಾ ಇದೆ. ಈಗ ಈ ಬೆಕ್ಕು ಮಾಲ್ಗೆ ಬರುವವರನ್ನ ತನ್ನ ತಳುಕು ನಡಿಗೆ, ಮುದ್ದಾದ ಕಣ್ಣುಗಳು ಹಾಗೂ ಒಲವು ಪೂರ್ಣ ನಡವಳಿಕೆಯಿಂದ ತನ್ನತ್ತ ಸೆಳೀತಾ ಇದೆ. ಈತ ಮಾಲ್ನ ಸಿಬ್ಬಂದಿಗಳು ಬೆಕ್ಕಿಗೆ ಮಿಂಚು ಎಂಬ ಹೆಸರನ್ನ ಕೂಡ ಇಟ್ಟಿದ್ದಾರೆ. ಇನ್ನು ಈ ಮುದ್ದಾದ ಬೆಕ್ಕು ಕಳೆದ 2 ವರ್ಷಗಳಿಂದ ಮಾಲ್ ಸುತ್ತಮುತ್ತಲೇ ಕಾಣಿಸಿಕೊಳ್ತಾ ಇತ್ತು. ಆದ್ರೆ 1.5 ತಿಂಗಳ ಹಿಂದೆ ಅದೇಗೋ ಮಾಲ್ ಒಳಗೆ ಬಂದಿತ್ತು. ಇದೀಗ ಮಿಂಚುವಿನ ಮೇಲೆ ಮಾಲ್ ಸಿಬ್ಬಂದಿಗಳಿಗೆ ಆತ್ಮೀಯತೆ ಮೂಡಿದ್ದು ಅವರೇ ಒಂದು ಸಣ್ಣ ಕ್ಯಾಟ್ ಹೌಸ್ ನಿರ್ಮಿಸಿದ್ದಾರೆ. ಮಿಂಚು ಈಗ ಮಾಲ್ನಲ್ಲಿ ಸೆಲ್ಫಿ ಸ್ಟಾರ್ ಆಗಿದ್ದು ಮಾಲ್ಗೆ ಬರುವ ಗ್ರಾಹಕರು ಈ ಮುದ್ದಾದ ಬೆಕ್ಕನ್ನ ನೋಡಿ ಸೆಲ್ಫಿ ಕ್ಲಿಕ್ಕಿಸಿ ಸಂಭ್ರಮಿಸುತ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ದಂಪತಿ ಮೃತಪಟ್ಟಿರುವ ಘಟನೆ ನಡೆದಿದೆ. ತಂತಿಯಲ್ಲಿ ಒಣಗಿಸಲು ಹಾಕಿದ್ದ ಬಟ್ಟೆ ತೆಗೆಯಲು ಮಹಿಳೆ ವಿನೋದ ಹೋದಾಗ ಅವರಿಗೆ ಶಾಕ್ ಹೊಡೆದಿದೆ. ಆಕೆಯನ್ನ ರಕ್ಷಿಸಲು ಮುಂದಾದ ಪತಿ ಕೃಷ್ಣಪ್ಪರಿಗೂ ಶಾಕ್ ಹೊಡೆದಿದ್ದು ಇಬ್ಬರೂ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಈ ವೇಳೆ ಪಕ್ಕದ ಮನೆಯ ಮಂಜುನಾಥ್ ರಕ್ಷಣೆಗಾಗಿ ಧಾವಿಸಿದ್ದು ಅವರಿಗೂ ವಿದ್ಯುತ್ ಶಾಕ್ ಹೊಡೆದಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಳೆಯಿಂದಾಗಿ ತಂತಿ ತೇವಗೊಂಡಿದ್ದಾಗ ಮನೆಯ ವಿದ್ಯುತ್ ಮೋಟಾರ್ ವೈರ್ಗಳು ಕಬ್ಬಿಣದ ತಂತಿಗೆ ತಗುಲಿ ಈ ದುರಂತ ಸಂಭವಿಸಿದೆ ಅನ್ನುವ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ. ದಂಪತಿ ಇಬ್ಬರು ಪುತ್ರಿಯರು ಹಾಗೂ ಒಬ್ಬ ಪುತ್ರನನ್ನ ಅಗಲಿದ್ದಾರೆ. ಸೊರಬ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋರರ ತಂಡವೊಂದು ಶಾಪ್ವೊಂದಕ್ಕೆ ನುಗ್ಗಿ ಸುಮಾರು 2 ಕೋಟಿ ರೂಪಾಯಿ ದರೋಡೆ ಮಾಡಿದ ಘಟನೆ ಬೆಂಗಳೂರಿನ ವಿದ್ಯಾರಣ್ಯಪುರಂನ ಎಂಎಸ್ ಪಾಳ್ಯದ ಎಕೆ ಎಂಟರ್ಪ್ರೈಸ್ ಶಾಪ್ನಲ್ಲಿ ನಡೆದಿದೆ. ನಗರದ ಕೆಂಗೇರಿಯ ಉದ್ಯಮಿಯಾಗಿರುವ ಶ್ರೀಹರ್ಷ ಎಂಬವರು ಕ್ರಿಪ್ಟೋ ಕರೆನ್ಸಿ ಮೂಲಕ ಡಾಲರ್ಗೆ ರೂಪಾಯಿ ಬದಲಾಯಿಸಲು ಎಕೆ ಎಂಟರ್ಪ್ರೈಸಸ್ಗೆ ಬಂದಿದ್ರು. ಈ ವೇಳೆ ಸ್ನೇಹಿತರೊಂದಿಗೆ ಜೂನ್ 25ರಂದು ಮಧ್ಯಾಹ್ನ 3 ಗಂಟೆಯಲ್ಲಿ ಬೆಂಜಮಿನ್ ಹರ್ಷ ಎಂಬಾತ ಎಕೆ ಎಂಟರ್ಪ್ರೈಸ್ ಶಾಪ್ನಲ್ಲಿ ಶ್ರೀಹರ್ಷಗೆ ಭೇಟಿಯಾಗಿದ್ದ. ಬಳಿಕ ಬೆಂಜಮಿನ್ ಮತ್ತು ಇಬ್ಬರು ಸ್ನೇಹಿತರು 2 ಕೋಟಿ ಹಣ ಎಣಿಕೆ ಮಾಡುತ್ತಿದ್ರು. ಈ ವೇಳೆ 6-7 ಜನರ ದರೋಡೆಕೋರರ ತಂಡ ನುಗ್ಗಿ ಚಾಕು ತೋರಿಸಿ ಶಾಪ್ನಲ್ಲಿದ್ದ ಶ್ರೀಹರ್ಷ, ಬೆಂಜಮಿನ್ ಮತ್ತು ಸ್ನೇಹಿತರನ್ನ ಕೂಡಿ ಹಾಕಿ 2 ಕೋಟಿ ನಗದು ತುಂಬಿ ಚೀಲದೊಂದಿಗೆ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಶ್ರೀಹರ್ಷ ವಿದ್ಯಾರಣ್ಯಪುರ ಠಾಣೆಗೆ ದೂರು ನೀಡಿದ್ದು ಕೃತ್ಯದಲ್ಲಿ ಬೆಂಜಮಿನ್ ಹರ್ಷ ತಂಡ ಕೈವಾಡ ಇರುವುದರಿಂದ ಇವರ ಮೇಲೂ ದೂರು ದಾಖಲಾಗಿದ್ದು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಹಾಗೆ ದರೋಡೆ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನು ಮುಂದುವರಿಸಿದ್ದಾರೆ.